ಲಕ್ಷ್ಮಿ, ಅವನಿಗೆ ದೋಸೆ ನಾನು ಹಾಕ್ಕೊಡ್ತೀನಿ. ನೀನು ಒಳಗೇನಾದರೂ ಕೆಲಸ ಇದ್ರೆ ನೋಡಿ ಹೋಗು. ಸರಿ ಅತ್ತೆ. ಸಾಕಮ್ಮ. ತಿನ್ನೋ. ಇನ್ನು ಎಷ್ಟಾಗ್ತಿಯಮ್ಮ? ಹಿಂಗೆ ತಿಂತಾ ಇದ್ರೆ ನನ್ನ ಹೊಟ್ಟೆ ಒಂದಿನ ಗಣೇಶನ್ ತರ ಹೊಡೆದೋಗುತ್ತೆ ಅಷ್ಟೇ. ಸಾಕು, ಸುಮ್ಮನಿರೋ. ಆ 2 ದೋಸೆ ತಿಂದ್ರೆ ಏನು ಆಗ್ಬಿಡಲ್ಲ. ಬೆಳೆಯೋ ಹುಡುಗರು ಚೆನ್ನಾಗಿ ತಿನ್ಬೇಕು. ಇನ್ನೆಷ್ಟು ಬೆಳೆಯೋದಮ್ಮ? ನೀ ನನ್ಗೆ ಯಾವತ್ತಿದ್ರು ಬೆಳೆಯೋ ಹುಡುಗನೇ. ಗೌರಿ ಗೌರಿ, ಇಲ್ಲಿ ನೋಡೆ, ಇವತ್ತು ನ್ಯೂಸ್ ಪೇಪರಲ್ಲಿ ನನ್ನ ದಿನ ಭವಿಷ್ಯದಲ್ಲಿ ಏನಂತ ಬರ್ತಿದ್ದಾರೆ ಗೊತ್ತಾ? ಏನು? ಕೇಳಿದ್ರೆ ಫುಲ್ ಖುಷಿಯಾಗ್ಬಿಡ್ತೀಯ ನೀನು. ಧನಲಾಭ ಅಂತ ಬರ್ತಿದ್ದಾರೆ ಕಣೆ. ಯಾರಾದರೂ ನನಗೆ 1 ಪಟ್ಟು ದುಡ್ಡು ಕೊಟ್ಟರೆ ಅದನ್ನು 4 ಪಟ್ಟು ಮಾಡಿ ನಾನು ವಾಪಸ್ ಕೊಟ್ಬಿಡ್ತೀನಂತೆ. ಅದಕ್ಕೇನಿವಾಗ? ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ನಿಮಗೆ ಜವಾಬ್ದಾರಿನೇ ಇಲ್ಲ, ಏನು ಕೆಲಸ ಮಾಡಲ್ಲ ಅಂತ. ಅದಕ್ಕೆ ನಿನ್ನ ಹತ್ರ ಒಂದಷ್ಟು ದುಡ್ಡು ಇಸ್ಕೊಂಡು ಅದನ್ನ 4 ಪಟ್ಟು ಮಾಡಿ ನಿನಗೆ ವಾಪಸ್ ಕೊಟ್ಬಿಡೋಣ ಅಂತ. ನೀವಿವತ್ತು 4 ಪಟ್ಟಲ್ಲ 10 ಪಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನನ್ನ ಹತ್ರ ಕೊಡಕ್ಕೆ ಒಂದು ಆಣಿ ಇಲ್ಲ. ಆಣಿ ಗೀಣಿ ಎಲ್ಲ ಈಗ ಚಾಲ್ತಿಲಿಲ್ಲಮ್ಮ. ಚಾಲ್ತಿಲಿರೋ ದುಡ್ಡು ನನ್ನ ಹತ್ರ ಇಲ್ಲಪ್ಪ. ನಿಜ ನಿಜ. ಈ ಮನೆಯಲ್ಲಿ ನನಗೆ ಒಂದು 5,000 ರೂಪೀಸ್ದು ಬೆಲೆ ಇಲ್ಲ. ದುಡ್ಡು ಬೇಕಂತೆ, ದುಡ್ಡು. ನಯಾ ಪೈಸಾ ದುಡಿಯಲ್ಲ, ಕೇಳೋದು ಮಾತ್ರ 5,000. ಅದು ಅಮ್ಮ, ಲಕ್ಷ್ಮಿ ಅದೇನೋ ದಿಮ್ ಕೆಳಗಡೆ ದುಡ್ಡಿಡೋ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ಲು. ಹೌದು ಕಣೋ, ನಮ್ಮ ಕಡೆನೂ ಆ ಶಾಸ್ತ್ರ ಇದೆ. ಅದಕ್ಕೆ ನಿನ್ನ ಹತ್ರ ಕ್ಯಾಶ್ ಇದೆಯಾ ಅಂತ ಕೇಳಕ್ ಬಂದೆ. ಇದ್ರೆ ಕೊಡು, ಇಲ್ಲಾಂದ್ರೆ ನಾನು ಹೋಗಿ ATM ಡ್ರಾ ಮಾಡ್ಕೊ ಬರ್ತೀನಿ. ಅದ್ಯಾಕೋ ನಾಚ್ಕೋತೀಯ? ನನ್ನ ಹತ್ರ ದುಡ್ಡಿದೆ, ನಿಮ್ಮ ಅಪ್ಪಂಗೆ ಕಳಿಯಕ್ಕೆ ಕೊಡಲ್ಲ ಅಷ್ಟೇ. ಇರು. ಎಷ್ಟೋ? ಒಂದು 2-3 ಸಾವಿರ ಕೊಡಮ್ಮ. ಡಬ್ಬಿ ಜಾಗನೇ ಚೇಂಜ್ ಮಾಡ್ಬಿಟ್ಟಿದ್ಯಾ? ಬಲ ಇದೆಯಾ ಕಣೆ ನೀನು. ತಗೋ. ಥ್ಯಾಂಕ್ಸ್ ಅಮ್ಮ. ನನಗೆ ಮಾತ್ರ 2,000 ಇಲ್ಲ ಅಂದೆ. ಹರಿಗೆ ಕೊಡ್ತೀಯಾ? ಗೊತ್ತು, ಅದನ್ನ ಹೆಂಗೆ ಎಗರಿಸ್ಬೇಕು ಅಂತ ನನಗೆ ಗೊತ್ತು. ಲಕ್ಷ್ಮಿ, ಅದು ಅಮ್ಮ ದಿಂಬಿನ ಕೆಳಗಡೆ ಇಡಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಇಡ್ಲಾ? ದುಡ್ಡಿಟ್ಟಿದ್ದಾಯ್ತಲ್ಲ, ಇವಾಗ ಸಮಾಧಾನನಾ? ಹಾಂ, ಅಮ್ಮನ ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ ಹಾಗೆ ಹೇಳಿದೆ, ಮತ್ತಿನ್ನೇನಿಲ್ಲ. ಗೊತ್ತಾಯ್ತು, ಅದರಲ್ಲಿ ಏನಿದೆ, ಒಳ್ಳೇದೇ ಅಲ್ವಾ? ಹೊರಟಿದಾರಂತ ಫೋನ್ ಮಾಡು. ಹಾಲಲ್ಲಿದೆ.